Hello everyone, welcome to 7th Standard Ganit Prakash. So we have to start from here. So ಈ question ಆಗಿತ್ತಲ್ವಾ last class ಅಲ್ಲಿ. So will this hold when there are terms having negative numbers as well? Take some more expressions and check. So ಇದನ್ನೇ first ಮಾಡೋಣ. So ಬೇರೆ expressions ತಗೊಂಡು ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. So let's take some other expressions like -2 plus 5 plus 10. So ಎರಡಕ್ಕೆ ಚೆಕ್ ಮಾಡೋಣ. -2 plus 5 plus 10. So interchange ಮಾಡಿ like first ಇವೆರಡನ್ನ ಆ್ಯಡ್ ಮಾಡಿ ದೆನ್ ಇದನ್ನ ಆ್ಯಡ್ ಮಾಡಿದ್ರೆ we have to get the same thing, or ಯಾವ ಇಂಟೀಜರ್ಸ್ ಯಾವ ಟರ್ಮ್ಸ್ನ ಫಸ್ಟ್ ಅಡಿಷನ್ ಮಾಡಿದ್ರೆ we have to get the same thing. ಸೊ ಇವೆರಡನ್ನ ಫಸ್ಟ್ ಮಾಡೋಣ. 2 plus 5 what do we get? -2 plus 5 is plus 3. ಯಾಕಂದರೆ 5 minus 2 ಅಂತ ಇದು ಅರ್ಥ. 5 minus 2 means 3 plus 10. So the answer is 13. -2 plus 5 plus 10. ಸೊ ಇವೆರಡನ್ನ ಫಸ್ಟ್ ಮಾಡ್ತೀನಿ ನಾನು. ಬ್ರಾಕೆಟ್ ಹಾಕಿದ್ರೆ ಫಸ್ಟ್ ಅದ್ರ ಪ್ರಿಫರೆನ್ಸ್ ಅಂತ ಅರ್ಥ. -2 plus 5 plus 10 is what? 15. 15 minus 2? So that's 13. So next question ಕೇಳಿರೋದವರು, can you explain why this happened using token model of integers that we saw in class 6 textbook of mathematics? ಸೊ ಇದನ್ನ ಟೋಕನ್ ಮಾಡೆಲಿಂದ ಹೇಗೆ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ಬೋದು ಅಂತಂದರೆ, ಫಸ್ಟ್ ಈಗ ನಾವು ಇಲ್ಲಿ -2 plus 5 ಮಾಡಿದ್ದೀವಿ. ಸೊ -2 ಟೋಕನ್ ಪ್ಲಸ್ 5 ಟೋಕನ್. ಸೊ 5 ಟೋಕನ್ಸ್ ಎಷ್ಟಿದೆ? 5 ಇದೆ. ಸೊ ದಿಸ್ ಟು ಕ್ಯಾನ್ಸಲ್. ಸೊ ನಮಗೆ ಎಷ್ಟು ಆನ್ಸರ್ ಸಿಕ್ತು? +3 ಸಿಕ್ತು. ಇಲ್ಲಿ ಮರ್ತಿದ್ದೀನಲ್ಲ, +3. ಇದಕ್ಕೆ +10 ಅಡಿಷನ್. ಸೊ ಅಡಿಷನ್ ಇರೋದ್ರಿಂದ ಇಲ್ಲಿ +10 ಟೋಕನ್ಸ್ ಆಗುತ್ತೆ. 10 + 3 we will get 13 ಟೋಟಲ್ ಟೋಕನ್ಸ್. ಓಕೆ, ದ ಆನ್ಸರ್ ಇಸ್ 13. ಸೊ ಈ ಕ್ವೆಶನ್ದು ಆನ್ಸರ್ ಏನಾಯಿತು? 13 ಆಯಿತು. ಸೊ ಇದನ್ನು ಮಾಡೋಣ ಫಸ್ಟ್ 5 + 10 ಅಡಿಷನ್ ಮಾಡಬೇಕಲ್ವಾ? ಸೊ 5 ಟೋಕನಿಗೆ +10 ಟೋಕನ್ನ ಎಲ್ಲ ಅಡಿಷನ್ ಅಲ್ವಾ, ಎಲ್ಲ ಪ್ಲಸ್ ಅಂದರೆ ಪ್ಲಸ್ಸೇ ಆಗುತ್ತೆ. ಇದನ್ನು ಬರೆದು ಮಾಡ್ಬೋದು ಲೈಕ್ ದಿಸ್ 5 ಅಂದರೆ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಸೊ 3 ಟೋಕನ್, ಅದೇ ರೀತಿ 5 ಟೋಕನ್ ಪ್ಲಸ್ 10 ಟೋಕನ್ ಅಂದರೆ ಎಷ್ಟಾಯಿತು? 15 ಟೋಕನ್ಸ್ ಆಯಿತು. 15 ಪಾಸಿಟಿವ್ ಟೋಕನ್ ಇದೆ. ಸೊ ಲೈಕ್ ದಿಸ್ ಐ ವಿಲ್ ರೈಟ್ ಓನ್ಲಿ 4 5 6 7 8 9 10 11 12 13 14 15 ಇದೆ, ಎಲ್ಲ ಪ್ಲಸ್ ಟೋಕನ್ಸ್. ಓಕೆ, ಅದಕ್ಕೆ ಎಷ್ಟು ಟೋಕನ್ ಮೈನಸ್ ಮಾಡ್ತಿದ್ದೀವಿ? 2 ಟೋಕನ್ಸ್. ಸೊ ದಿಸ್ 2 to cancel. ಎಷ್ಟು ರಿಮೈನಿಂಗ್? 1 2 3 4 5 6 7 8 9 10 11 12 13. ಸೊ ಆನ್ಸರ್ ಇಸ್ 13. ಟೋಕನ್ ಮಾಡೆಲಿಂದ ಮಾಡಿದ್ರು ವಿ ವಿಲ್ ಗೆಟ್ ದ ಆನ್ಸರ್ಸ್. ಸೊ ಟೋಕನ್ ಮಾಡೆಲಿಂದ ಈಸಿಯಾಗಿ ಪಾಸಿಟಿವ್ ನೆಗೆಟಿವ್ಸ್ ಟರ್ಮ್ಸ್ ಇದ್ದಾಗ ಯಾವ ಪಾಸಿಟಿವ್ ಬರುತ್ತೆ, ಯಾವ್ದು ನೆಗೆಟಿವ್ ಬರುತ್ತೆ ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ -5 -2 ಇತ್ತು, ನಮ್ಗೇನು ಆನ್ಸರು ಅಂತ ನೀಟಾಗಿ ಗೊತ್ತಾಗಲಿಲ್ಲ ಅಂದರೆ ಟೋಕನ್ ಮಾಡೆಲ್ ವಿಲ್ ಹೆಲ್ಪ್. ಸೊ ಮೈನಸ್ ಟರ್ಮ್ಸ್ ಆರ್ 5 times, then -2 again, ಅಂದರೆ ಇದನ್ನು ಫಸ್ಟು ಎಕ್ಸ್ಪ್ರೆಷನ್ -5 ಪ್ಲಸ್ ಆಫ್ -2. ಸೊ -5 ಟೋಕನಿಗೆ +5 -2 ಟೋಕನ್ಸ್ನ ಪ್ಲಸ್ ಮಾಡ್ಕೋಬೇಕು, ಅಂದರೆ ಇದಕ್ಕೆ ಮತ್ತೆ ಆ್ಯಡ್ ಆಗುತ್ತೆ 2 ಟೋಕನ್. ಸೊ ಟೋಟಲ್ ಎಷ್ಟಾಯಿತು? 1 2 3 4 5 6 7. ಸೊ ಟೋಟಲ್ 7. ಯಾವುದಿದು ಸಿಂಬಲ್? ಮೈನಸ್ ಟೋಕನ್. ಸೊ -7 ಇಸ್ ದ ಆನ್ಸರ್. ಡೈರೆಕ್ಟಾಗಿ ಹೇಳೋಕೆ ಗೊತ್ತಾಗಿಲ್ಲ ಅಂತಂದರೆ ಟೋಕನ್ ಮಾಡೆಲಿಂದ ಆನ್ಸರ್ ಮಾಡ್ಬೋದು. Thus, grouping the terms of an expression in either of the following ways gives the same value. ಸೊ ಈಗ 3 ಟರ್ಮ್ಸ್ ಇತ್ತು ಅಂದರೆ ಯಾವ ವೇಸಲ್ಲಿ ನಾವು ಅಡಿಷನ್ ಮಾಡಿದ್ರು ವಿ ವಿಲ್ ಗೆಟ್ ದ ಸೇಮ್ ಥಿಂಗ್. ಓಕೆ, ಸೊ ಇಲ್ಲಿದೆ. ಇದನ್ನು ಫಸ್ಟ್ ಗ್ರೂಪ್ ಮಾಡಿ ಆಮೇಲೆ ಥರ್ಡ್ ಟರ್ಮ್ ಜೊತೆಗೆ ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಸೇಮ್ ಥಿಂಗ್, ಆರ್ ಸೆಕೆಂಡ್ ಮತ್ತು ಥರ್ಡ್ ಟರ್ಮ್ನ ಆ್ಯಡ್ ಮಾಡಿ ಇಫ್ ವಿ ಆ್ಯಡ್ ದ ಫಸ್ಟ್ ಟರ್ಮ್ ವಿ ವಿಲ್ ಗೆಟ್ ದ ಸೇಮ್ ಥಿಂಗ್. ಸೊ ವಿತ್ ಅನ್ ಎಕ್ಸ್ಪ್ರೆಷನ್ ದೇ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹಿಯರ್. ಸೊ ಫಸ್ಟು ಇವೆರಡನ್ನ ಅಡಿಷನ್ ಮಾಡಿ ಆಮೇಲೆ -11 ಮಾಡಿದ್ರು ವಿ ವಿಲ್ ಗೆಟ್ ದ ಸೇಮ್ ಥಿಂಗ್ ಲೈಕ್ ವೈಸ್. Okay. Thus, adding the term of an expression in any order gives the same value. So, addition ಮಾಡುವಾಗ ಟರ್ಮ್ಸ್ಗಳನ್ನ ಯಾವ ಎಕ್ಸ್ಪ್ರೆಷನ್ ಇದ್ರೂ ಕೂಡ ಯಾವ ಆರ್ಡರಲ್ಲಿ ನಾವು ಅದನ್ನು ಅಡಿಷನ್ ಮಾಡಿದ್ರು ನಮ್ಗೆ ಏನು ಸಿಗಬೇಕು? ವ್ಯಾಲ್ಯೂ ಸೇಮ್ ಸಿಗುತ್ತೆ. ಸೊ ಎಸ್. ಸೊ ಯಾವುದೇ ಎಷ್ಟೇ ದೊಡ್ಡ ಟರ್ಮ್ಸ್ ಇರಲಿ, ಇಲ್ಲಿ 3 ಟರ್ಮ್ಸ್ ಮಾತ್ರ ಇತ್ತಲ್ವಾ? ಸೊ 3 ಟರ್ಮ್ಸ್ ಬದಲು 100 ಟರ್ಮ್ಸ್ ಇರಲಿ, 200 ಟರ್ಮ್ಸ್ ಇರಲಿ, ಯಾವುದನ್ನು ಯಾವುದ್ರ ಜೊತೆಗೆ ಅಡಿಷನ್ ಮಾಡಿದ್ರು ನಮಗೆ ಆನ್ಸರ್ ಸೇಮ್ ಬರುತ್ತೆ. Take some more expressions and check. Consider expressions with more than 3 terms also. So ಈಗ more than 3 terms ಗೆ ಚೆಕ್ ಮಾಡೋಣ. Okay, I will take one example. -5 plus 7 minus 9 plus 10. ಸೊ 4 ಟರ್ಮ್ಸ್ಗೆ ಚೆಕ್ ಮಾಡೋಣ. ಫಸ್ಟು ಇವೆರಡು. ಸೊ ಈಗ
4 ಟರ್ಮ್ಸ್ ಇದೆ. ಇದಕ್ಕೆ ತುಂಬ ವೇಸಲ್ಲಿ ನಾವು ಅಡಿಷನ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಎಲ್ಲ ಪ್ಲಸ್ ಟರ್ಮ್ಸಲ್ಲಿ ಬರ್ಕೊಬಿಡೋಣ. +7 ಪ್ಲಸ್ ಆಫ್ -9 ಪ್ಲಸ್ 10. ಸೊ ಈಗ ಇವೆರಡನ್ನು ಫಸ್ಟ್ ಗ್ರೂಪ್ ಮಾಡೋಣ ಲೈಕ್ ದಿಸ್. ಓಕೆ, I am adding these two first. 7 minus 5 is 2. -9 plus 10 is +1. So I get 3. ನೆಕ್ಸ್ಟ್ ಬೇರೆ ವೇಲ್ ಮಾಡಿದ್ರೆ 5 ಇದೆ, ಬೇರೆ ನಂಬರ್ ಇಂಟರ್ಚೇಂಜ್ ಮಾಡ್ತೀನಿ. ಐ ವಿಲ್ ಟೇಕ್ -9 ಹಿಯರ್. ಇವೆರಡನ್ನು ಇಂಟರ್ಚೇಂಜ್ ಮಾಡ್ತಿದ್ದೀನಿ. +7 ಪ್ಲಸ್ 10. ಅಗೇನ್ ಐ ವಿಲ್ ಗ್ರೂಪ್ ದಿಸ್ ವೇ. ಸೊ ಯಾವ್ದ್ರ ಜೊತೆನಾದ್ರು ಅಡಿಷನ್ ಮಾಡಲಿ, ವಿ ಶುಡ್ ಗೆಟ್ ದ ಫೈನಲ್ ಆನ್ಸರ್ ಸೇಮ್. ಸೊ ಮೈನಸ್ ಎರಡಕ್ಕೂ ಮೈನಸ್ ಇದ್ದಾಗ ಏನಾಗುತ್ತೆ, ಮೈನಸ್ಸೇ ಆಗುತ್ತೆ, ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಟೋಕನ್ ವ್ಯಾಲ್ಯೂ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಮೈನಸ್ಸಿಗೆ ಮೈನಸ್ ಆ್ಯಡ್ ಮಾಡಿದ್ರೆ ಟೋಕನ್ಸ್ ಇನ್ಕ್ರೀಸ್ ಆಗುತ್ತೆ with negative sign. So likewise here 9 plus 5 is 14 plus ಇವೆರಡು ಪ್ಲಸ್ ಅಲ್ವಾ, ಸೊ ಇಟ್ ಈಸ್ +17. ಸೊ 17 minus 14 is 3. ಸೊ ವಿ ಗೆಟ್ ದ ಸೇಮ್ ಥಿಂಗ್. ಹೀಗೆ ಇದನ್ನು ಮತ್ತೆ -5ನ ಬೇಕಾದರೆ ನಾನು 10 ಜೊತೆಗೆ ಆ್ಯಡ್ ಮಾಡಿ ಇವೆರಡನ್ನ ಒಟ್ಟಿಗೆ ಆ್ಯಡ್ ಮಾಡಿದ್ರು ಐ ವಿಲ್ ಗೆಟ್ ದ ಸೇಮ್ ಥಿಂಗ್, -9 plus 7. ಸೊ ಮೇಕ್ ಶ್ಯೂರ್ ಇಟ್ ಶುಡ್ ಬಿ ಇನ್ ದ ಫಾರ್ಮೆಟ್ ಆಫ್ ಅಡಿಷನಲ್ಲೇ ಇರಬೇಕು. -5 plus 10 ಅಂದರೆ ಇಟ್ ಇಸ್ +5. ಯಾಕಂದರೆ 10ಗೆ ಪಾಸಿಟಿವ್ ಟೋಕನ್ಸ್ ಜಾಸ್ತಿ ಇದೆ, ನೆಗೆಟಿವ್ ಮೈನಸ್ ಆದಾಗ ಪಾಸಿಟಿವ್ ಉಳ್ಕೊಳ್ಳುತ್ತೆ. -9 7. ಸೊ 7 ಟೋಕನ್ ಪಾಸಿಟಿವ್ ಕ್ಯಾನ್ಸಲ್ ಆಗುತ್ತೆ, ಇದ್ರ 7 ಜೊತೆಗೆ ನೆಗೆಟಿವ್ ಉಳ್ಕೊಳ್ಳುತ್ತಲ್ಲ, ಮತ್ತೆ ಎಷ್ಟು ಉಳ್ಕೊಳ್ಳುತ್ತೆ, 2 ಉಳ್ಕೊಳ್ಳುತ್ತೆ. ಸೊ -2. 5 minus 2 is 3. ದ ಆನ್ಸರ್ ಈಸ್ 3. ಎವ್ರಿವೇರ್ ದ ಆನ್ಸರ್ ವಿಲ್ ಬಿ ಸೇಮ್. ಈ 7ನ 10 ಜೊತೆಗೆ ಆ್ಯಡ್ ಮಾಡಿ ಮತ್ತೆ ಇವೆರಡನ್ನ ಆ್ಯಡ್ ಮಾಡಿದ್ರು ವಿಲ್ ಗೆಟ್ ದ ಸೇಮ್ ಥಿಂಗ್. ಓಕೆ, ಸೊ ಇದು ಆಯಿತು. ಕ್ಯಾನ್ ಯು ಎಕ್ಸ್ಪ್ಲೇನ್ ವೈ ದಿಸ್ ಈಸ್ ಹ್ಯಾಪನಿಂಗ್ ಯೂಸಿಂಗ್ ಟೋಕನ್ ಮಾಡೆಲ್? ಸೊ ಟೋಕನ್ ಮಾಡೆಲಿಂದನೂ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಈ ಟೈಮಲ್ಲಿ ಅಂದರೆ ಈ ಕ್ವೆಶನಿಗೆ ಯು ಡೂ ಇಟ್, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಮಾಡ್ಕೊಂಡು ಹೋದರೆ. ಸೊ ಯು ಡೂ ಇಟ್, ಯು ನೋ ದ ಕಾನ್ಸೆಪ್ಟ್ ಆಫ್ ಟೋಕನ್ ಮಾಡೆಲ್ನ, ಯು ಜಸ್ಟ್ ಡೂ ದಿಸ್. Thus the addition of the terms in any order gives the same value. Addition ಇದ್ದಾಗ ಯಾವ ಆರ್ಡರಲ್ಲಿ ನಾವು ಅಡಿಷನ್ ಮಾಡಿದ್ರು we will get the same value. Therefore in an expression having only addition it doesn't matter. ಅಡಿಷನ್ ಇದ್ದಾಗ ಯಾವುದು ಪ್ರಾಬ್ಲಮ್ ಆಗಲ್ಲ, ಯಾವ ಟರ್ಮ್ಸ್ನ ಇಂಟರ್ಚೇಂಜ್ ಮಾಡಿದ್ರು we will get the same answer. In what order the terms are added, okay, they all give the same value. Now let us consider expressions having multiplications and divisions also without the order of operation specified by the bracket. ಸೊ ಈಗ ಬೇರೆ ಎಕ್ಸ್ಪ್ರೆಷನ್ಸ್ನ ನಾವು ನೋಡ್ತಾ ಇದ್ದೀವಿ. ಏನಿದೆ ಅದರಲ್ಲಿ ಅಡಿಷನ್ ಬದಲು ಬೇರೆ ಆಪರೇಷನ್ಸ್ ಇದೆ. ಅಡಿಷನ್ಸ್ ಜೊತೆಗೂ ಇರ್ಬೋದು, ಬೇರೆ ಆಪರೇಷನ್ಸ್ ಅಂದರೆ ಮಲ್ಟಿಪ್ಲಿಕೇಶನ್ಸ್ ಇರುತ್ತೆ ಅಥವಾ ಡಿವಿಷನ್ಸ್ ಇರುತ್ತೆ. ದ ವ್ಯಾಲ್ಯೂ ಆಫ್ ದ ಸಚ್ ಎಕ್ಸ್ಪ್ರೆಷನ್ಸ್ ಆರ್ ಫೌಂಡ್ ಬೈ ಫಸ್ಟ್ ಇವ್ಯಾಲ್ಯೂಯೇಟಿಂಗ್ ದ ಟರ್ಮ್ಸ್. ಸೊ ನಮಗೆ ಆ ಎಕ್ಸ್ಪ್ರೆಷನ್ಸ್ದು ವ್ಯಾಲ್ಯೂ ನಾವು ಆ ಟರ್ಮ್ಸ್ನ ಇವ್ಯಾಲ್ಯೂಯೇಟ್ ಮಾಡಿದಾಗಲೇ ಗೊತ್ತಾಗೋದು. ಒನ್ಸ್ ಆಲ್ ದ ಟರ್ಮ್ಸ್ ಆರ್ ಇವ್ಯಾಲ್ಯೂಯೇಟೆಡ್ ದೇ ಆರ್ ಆಡೆಡ್. ಸೊ ಯಾವಾಗೆಲ್ಲ ನಾವು ಬೇರೆ ಆಪರೇಷನ್ಸ್ ಇತ್ತು, ಲೈಕ್ ಅಡಿಷನ್ ಬಿಟ್ಟು ಬೇರೆ ಯಾವ್ಯಾವ್ದಿತ್ತು ಅದನ್ನು ಫಸ್ಟ್ ನಾವು ಸಿಂಪ್ಲಿಫೈ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಕಮ್ ಫಾರ್ ಅಡಿಷನ್. ಓಕೆ, ಅಂದರೆ ಈ ಟರ್ಮ್ಸ್ ಲೈಕ್ 30 + 5 × 4. ಸೊ 30 ಆದಮೇಲೆ ಪ್ಲಸ್ ಇದೆ, ಓಕೆ, ಬಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡಿ ಜಸ್ಟ್ ಅಡಿಷನ್ ಟರ್ಮ್ಸ್ಗೆ ನಾವು ಮಾಡ್ಕೊಬೇಕು. ಆಮೇಲೆ ನಾವು ಅದನ್ನು ಸಿಂಪ್ಲಿಫೈ ಮಾಡಬೇಕು. ಆವಾಗ ನಾವು ಬ್ರ್ಯಾಕೆಟ್ ಇಲ್ಲ ಅಂತ ಅಂದರೂ ಆಪ್ರೇಷನ್ಸ್ನ ಈಸಿಯಾಗಿ ಮಾಡ್ಬೋದು. 30 + 5 × 4. ನಾವಿಲ್ಲಿ ಬ್ರ್ಯಾಕೆಟ್ ಹಾಕೋಬೇಕು ಅಂತ ಇನಿಷಿಯಲ್ ಕ್ಲಾಸಸಲ್ಲಿ ನೋಡಿದ್ವಿ, ಬಟ್ ಈಗ ಬ್ರ್ಯಾಕೆಟ್ ಇಲ್ಲದೆ ಇದ್ರೂ ಕೂಡ ವಿ ಕ್ಯಾನ್ ಡೂ ಇಟ್. ಯಾಕೆಂತಂದರೆ ಎಲ್ಲ ಅಡಿಷನ್ ಫಾರ್ಮೆಟಲ್ಲಿ ಇರಬೇಕು. 4 × 5 is not in the form of addition, so we have to make it like that. 4 5 is 20. ಸೊ 20 ಇದು ಸಿಂಗಲ್ ಟರ್ಮ್ಸ್ ಆಗಿರೋದ್ರಿಂದ 30 + 20 ಆಯಿತು. ಸೊ ಈಗ ಅಡಿಷನ್ ಫಾರ್ಮೆಟಲ್ಲಿ ಇದೆ, ನೋ ನೀಡ್ ಟು ಸಿಂಪ್ಲಿಫೈ ಫರ್ದರ್. ಸೊ ಈಸಿಯಾಗಿ ಇದನ್ನು ಡೈರೆಕ್ಟಾಗಿ 50 ಅಂತ ಬರೆದ್ಬಿಡ್ಬೋದು. ಓಕೆ, ದ ಎಕ್ಸ್ಪ್ರೆಷನ್ 5 × 3 + 2 + 7 × 8 + 3 ಈಸ್ ಇವ್ಯಾಲ್ಯೂಯೇಟೆಡ್. ಸೊ ಈ ಕೇಸಲ್ಲಿ ಈಗ ಇಷ್ಟು ಉದ್ದ ಇದೆಯಲ್ವಾ, ಹೀಗೆ ಯಾವುದು ಬ್ರ್ಯಾಕೆಟ್ ಇತ್ತು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ಬ್ರ್ಯಾಕೆಟಲ್ಲಿರೋದನ್ನ ಫಸ್ಟ್ ಸಾಲ್ವ್ ಮಾಡಿಬಿಡ್ಬೇಕು. 5 ಇದೆ, 3 + 2 is what? 3 + 2 is 5. Then this 5 plus 7 × 8 + 3. So then where we have to do? ಎಲ್ಲ ಅಡಿಷನಲ್ ಇದೆಯಾ? ನೋ. ಅಗೇನ್ we have to solve this one and this one. ಓಕೆ, 5 × 5 25 ಆಗುತ್ತೆ. ಇಲ್ಲಿ ಬರೀತೀನಿ 25 ಪ್ಲಸ್ ಇದೆ ಇಲ್ಲಿ. ದೆನ್ ಪ್ಲಸ್ 7 × 8 ಕೂಡ ಸಿಂಪ್ಲಿಫೈ ಮಾಡಬೇಕಲ್ವ, ಯಾಕಂದರೆ ಎಲ್ಲ ಅಡಿಷನ್ ಫಾರ್ಮಲ್ಲೇ ಬೇಕು ನಮಗೆ. 7 × 8 ಇಟ್ ಈಸ್ 56.
56 ಪ್ಲಸ್ 3. ಸೊ ಈಗೆಲ್ಲ ಅಡಿಷನ್ ಫಾರ್ಮಲ್ಲಿದೆ. ಸೊ ಯಾವುದನ್ನು ಯಾವುದ್ರ ಜೊತೆಗೆ ಬೇಕಾದ್ರೆ ಅಡಿಷನ್ ಮಾಡ್ಬೋದು. 25 ಪ್ಲಸ್ 56 ಆದರೂ ಫಸ್ಟ್ ಮಾಡ್ಬೋದು, ಇಲ್ಲ ಇದನ್ನಾದರೂ ಫಸ್ಟ್ ಮಾಡ್ಬೋದು. ಸೊ ಇಟ್ ಇಸ್ 56 ಮಾಡಿದ್ರೆ ಇಷ್ಟಾಗುತ್ತೆ 11, 1 ಕ್ಯಾರಿ 5, 6, 7, 8. 81 ಪ್ಲಸ್ 3 ವಿ ವಿಲ್ ಗೆಟ್ 84. ದ ಆನ್ಸರ್ ಇಸ್ 84. ವೇರ್ 3 ಪ್ಲಸ್ 2 ಇಸ್ ಇವ್ಯಾಲ್ಯೂಯೇಟೆಡ್ ಫಸ್ಟ್. ಸೊ ಅದನ್ನೇ ನಾನು ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಇಲ್ಲಿದೆ. ಯಾವಾಗೆಲ್ಲ ಬ್ರಾಕೆಟ್ ಇರುತ್ತೋ ಅದನ್ನು ಫಸ್ಟ್ ಸಾಲ್ವ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಗೋ ಫಾರ್ ದ ಮಲ್ಟಿಪ್ಲಿಕೇಶನ್ ಬೈ 5. ದೆನ್ ನಾವು ಮಲ್ಟಿಪ್ಲಿಕೇಶನ್ 5ನ ಮಲ್ಟಿಪ್ಲೈ ಮಾಡಿದ್ವಿ, ಆಮೇಲೆ 7 ಇಂಟು 8 ಇರೋದನ್ನ ಮಲ್ಟಿಪ್ಲೈ ಮಾಡಿದ್ವಿ. ಎಲ್ಲೆಲ್ಲಿ ಮಲ್ಟಿಪ್ಲಿಕೇಶನ್ ಕಾಣುತ್ತೋ ಅಲ್ಲಿ ನಾವು ಫಸ್ಟ್ ಮಾಡಿಬಿಡ್ಬೇಕು ಅದನ್ನು. ದ ಎಕ್ಸ್ಪ್ರೆಷನ್ 7 ಇಂಟು 8 is evaluated as 56. This simplifies to 25, 56 plus 3. The answer finally we got as 84. ಓಕೆ, ಕಾನ್ಸೆಪ್ಟ್ ತುಂಬ ಈಸಿ ಇದೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, you can actually score very good marks in this arithmetic expression. Manasa is adding a long list of numbers. Okay, so Manasa ಒಂದು ದೊಡ್ಡ ಲಿಸ್ಟನ್ನು ಆ್ಯಡ್ ಮಾಡ್ತಿದ್ದಾಳೆ. ಓಕೆ, it took her 5 minutes to add them all and she got the answer 11,749. Then she realized that she had forgotten to include the fourth number 9,055. Does she have to start all over again? ಸೊ ಈಗ ಇವಳು ಎಷ್ಟೋ ನಂಬರ್ಸ್ನ ಆ್ಯಡ್ ಮಾಡ್ತಿದ್ದಾಳೆ, ಒಂದು ಲಿಸ್ಟ್ ಆಫ್ ನಂಬರ್ಸ್ ಲೈಕ್ ದಿಸ್. ಈ ಥರ ಏನೇನೋ ನಂಬರ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಸೊ ಎಲ್ಲ ನಂಬರ್ಸ್ನ ಆ್ಯಡ್ ಮಾಡಿದ್ಮೇಲೆ ಅವಳಿಗೆ ಏನು ವ್ಯಾಲ್ಯೂ ಸಿಕ್ತು, ಎಲ್ಲ ಫೈನಲ್ ಆಗಿ ಅವಳಿಗೆ ಸಿಕ್ಕಿತ್ತು 11,749, ಒಂದಷ್ಟು ನಂಬರ್ಸ್ ಆದಮೇಲೆ. ಆದರೆ ಅವಳು ಒಂದೇ ಒಂದು ನಂಬರ್ನ ಮರ್ತೋಗ್ಬಿಟ್ಟಿದ್ದಾಳೆ ಆ್ಯಡ್ ಮಾಡೋದು. ಫೋರ್ತ್ ನಂಬರ್ ಯಾವುದದು ಫೋರ್ತ್ ನಂಬರ್ ಅಂತಂದರೆ 9,055. ಸೊ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ, ಇದು ಯಾವುದು ಫಸ್ಟ್ ನಂಬರು, ಸೆಕೆಂಡು, ಥರ್ಡು, ಫೋರ್ತ್ ನಂಬರ್ನ ಬಿಟ್ಬಿಟ್ಟಿದ್ದಾಳೆ, ಫಿಫ್ತನ್ನು ಆ್ಯಡ್ ಮಾಡ್ಕೊಂಡಿದ್ದಾಳೆ. ಸೊ ಎಲ್ಲ ಆದಮೇಲೆ ಫೈನಲ್ ಆಗಿ ಬಂದಿರೋದು 11,749. ಸೊ ಮತ್ತೆ ಅವಳೇನಾದರೂ ಈ ನಂಬರ್ ಆ್ಯಡ್ ಮಾಡಬೇಕು ಅಂದರೆ ಫಸ್ಟಿಂದ ಶುರು ಮಾಡಬೇಕಾ? ನೋ, ದರ್ ಇಸ್ ನೋ ನೀಡ್ ಟು ಡೂ ದ್ಯಾಟ್. ಯಾಕಂದರೆ ಎಲ್ಲ ಅಡಿಷನ್ ಅಲ್ವಾ, ಇವಿಷ್ಟನ್ನು ಫಸ್ಟ್ ಆ್ಯಡ್ ಮಾಡಿ ಆಮೇಲೆ ಕೊನೆಯಲ್ಲಿ ಇದನ್ನು ಆ್ಯಡ್ ಮಾಡಿದ್ರು ವಿ ಕ್ಯಾನ್ ಗೆಟ್ ದ ಸೇಮ್ ಥಿಂಗ್. ಅದನ್ನೇ ನಾವು ಇಷ್ಟೆಲ್ಲ ಓದಿದ್ದು. ಸೊ ಇಲ್ಲಿಗೆ ನಾವು 9,055ನ ಡೈರೆಕ್ಟಾಗಿ ಆ್ಯಡ್ ಮಾಡಿದ್ರೆ ಅವಳಿಗೆ ಟೋಟಲ್ ಆನ್ಸರ್ ಸಿಗುತ್ತೆ. 9 + 5 is 14, 1 ಕ್ಯಾರಿ ಇಟ್ ಇಸ್ 9, 10, 8. ಸೊ 9 + 1 10, 1 ಕ್ಯಾರಿ. ಸೊ 20,804ನ ಅವಳು ಡೈರೆಕ್ಟಾಗಿ ಬರೀಬೋದು. ನೋ ನೀಡ್ ಟು ಸ್ಟಾರ್ಟ್ ಆಲ್ ಓವರ್ ಅಗೇನ್. ಇನ್ ಮ್ಯಾಥಮೆಟಿಕ್ಸ್ ವಿ ಯೂಸ್ ದ ಫ್ರೇಸ್ ಕಮ್ಯೂಟೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್. ಕಮ್ಯೂಟೇಟಿವ್ ಅಂದ್ರೇನು? ಇಂಟರ್ಚೇಂಜ್ ಮಾಡಿದ್ರು ಆನ್ಸರ್ ಸೇಮ್ ಇರುತ್ತೆ, ಅದನ್ನು ಕಮ್ಯೂಟೇಟಿವ್ ಅಂತ ಹೇಳ್ತೀವಿ. ಯೂಶ್ವಲಿ a + b = b + a ಅಂತ ನಾವು ಹೇಳ್ತೀವಿ. ಅಂದರೆ ಟರ್ಮ್ಸ್, ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಎರಡನ್ನೂ ಇಂಟರ್ಚೇಂಜ್ ಮಾಡಿ ಆ್ಯಡ್ ಮಾಡಿದ್ರು ಬೋತ್ ದ ಆನ್ಸರ್ ವಿಲ್ ಬಿ ಸೇಮ್. ಅದನ್ನು ಕಮ್ಯೂಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅದ್ರ ಮೀನಿಂಗ್ ಏನು? ಸ್ವಾಪಿಂಗ್ ಟರ್ಮ್ಸ್ ಡಸ್ ನಾಟ್ ಚೇಂಜ್ ದ ಸಮ್ ಅಂತ. ಸಿಮಿಲರ್ಲಿ ಗ್ರೂಪಿಂಗ್ ಡಸ್ ನಾಟ್ ಚೇಂಜ್ ದ ಸಮ್ ಈಸ್ ಕಾಲ್ಡ್ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್. ಸೊ ಅದೇ ರೀತಿ ಗ್ರೂಪ್ ಮಾಡಿದ್ರು ಆನ್ಸರ್ ಚೇಂಜ್ ಆಗಲ್ಲ ಅನ್ನೋದನ್ನ ನಾವೇನಂತ ಕರಿತೀವಿ? ಅಸೋಸಿಯೇಟಿವ್ ಪ್ರಾಪರ್ಟಿ. ಸೊ ಹಿಯರ್ ಇನ್ ದಿಸ್ ಕೇಸ್ ವಿ ಕ್ಯಾನ್ ಸಿ ದ್ಯಾಟ್ ಇಟ್ ಇಸ್ ಗ್ರೂಪಿಂಗ್. ಸೊ ಇದಿಷ್ಟನ್ನ ಗ್ರೂಪ್ ಮಾಡಿ ಆನ್ಸರ್ನ ನಾವು ಮಾಡಿದ್ರು ಚೇಂಜ್ ಆಗಲ್ಲ. ಲೈಕ್ ಇನ್ ಟರ್ಮ್ಸ್ ಆಫ್ ತ್ರೀ ಟರ್ಮ್ಸ್ ಇದ್ದಾಗ ನಾವು ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಲೈಕ್ ಟರ್ಮ್ 1 + ಟರ್ಮ್ 2 + ಟರ್ಮ್ 3. ಇದನ್ನು ಇವೆರಡನ್ನ ಫಸ್ಟ್ ಗ್ರೂಪ್ ಮಾಡಿ ಆಮೇಲೆ T3 ಜೊತೆಗೆ ಆ್ಯಡ್ ಮಾಡಿದ್ರು ವ್ಯಾಲ್ಯೂ ಸೇಮ್, ಅಥವಾ T2 ಟರ್ಮ್ನ T3 ಟರ್ಮ್ಸ್ ಜೊತೆಗೆ ಗ್ರೂಪ್ ಮಾಡಿ ಇವೆರಡನ್ನ ಫಸ್ಟ್ ಆ್ಯಡ್ ಮಾಡಿ ಆಮೇಲೆ T1 ಜೊತೆಗೆ ಆ್ಯಡ್ ಮಾಡಿದ್ರು ಎರಡರದ್ದು ವ್ಯಾಲ್ಯೂ ಸೇಮ್. ಸೊ ದಿಸ್ ಇಸ್ ಅಸೋಸಿಯೇಟಿವ್, ದಿಸ್ ಇಸ್ ಕ್ಯುಮುಲೇಟಿವ್. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ಸ್ವಲ್ಪ ಸ್ಪೀಡಪ್ ಆಗ್ತಾ ಇದ್ದೀನಿ. ಐ ಹೋಪ್ ಯು ಕ್ಯಾನ್ ಮ್ಯಾನೇಜ್ ದಿಸ್ ಸ್ಪೀಡ್. ಓಕೆ, ಸೊ ಲೆಟ್ಸ್ ಡೂ ದಿಸ್ ಥಿಂಗ್ ಇನ್ ದ ನೆಕ್ಸ್ಟ್ ಕ್ಲಾಸ್.